ವ್ಯಾಪಾರಸ್ಥರಿಗೆ ಗುಡ್ ನ್ಯೂಸ್. ಇನ್ನು ನಿಮ್ಮ ಬಳಿ ಇರುವ ಪೇಟಿಎಂ ಸೌಂಡ್ ಬಾಕ್ಸ್ಗೆ ಆಗಾಗ ಚಾರ್ಜ್ ಮಾಡುವಂತ ಅವಶ್ಯಕತೆ ಇಲ್ಲ. ತಳ್ಳೋ ಗಾಡಿಯವರು ಸೌಂಡ್ ಬಾಕ್ಸ್ಗೆ ಚಾರ್ಜ್ ಹಾಕೋಕೆ ಚಾರ್ಜರ್ ಪಾಯಿಂಟ್ ಹುಡುಕೋ ಅಗತ್ಯನೂ ಇಲ್ಲ. ಯಾಕೆಂದ್ರೆ ನಿಮಗಾಗಿ ಒಳ್ಳೆಯ ಸುದ್ದಿ ಇಲ್ಲಿದೆ. ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೆ ಗುಡ್ ನ್ಯೂಸ್. ಮುಂಜಾನೆಯಿಂದ ರಾತ್ರಿವರೆಗೆ ವ್ಯಾಪಾರ ಮಾಡುವವರು ಆನ್ಲೈನ್ ಪೇಗಳ ಸೌಂಡ್ ಬಾಕ್ಸ್ ಬಳಕೆ ಮಾಡ್ತಾರೆ. ಕೆಲವೊಮ್ಮೆ ಇವು ಅರ್ಧಕ್ಕೆ ಕೈಕೊಡೋದು ಇದೆ. ಆಗ ಎಲ್ಲಿ ಚಾರ್ಜಿಂಗ್ ಹಾಕೋದು ಅಂತ ಗೊತ್ತಾಗದೆ ತಡಕಾಡ್ತಾರೆ. ಅಂತವರಿಗಾಗಿ ಪೇಟಿಎಂ ಸಿಹಿ ಸುದ್ದಿ ನೀಡೋಕೆ ಹೊರಟಿದೆ. ಹೌದು, ವಿದ್ಯುತ್ ಆಸರೆ ಇಲ್ಲದೆ ಇನ್ಮುಂದೆ ಪೇಟಿಎಂ ಸೌಂಡ್ ಬಾಕ್ಸ್ ಚಾರ್ಜ್ ಮಾಡಬಹುದು. ಆನ್ಲೈನ್ ಪೇ ಸೌಂಡ್ ಬಾಕ್ಸ್ ಚಾರ್ಜ್ ಇಲ್ಲದೆ ಕೈ ಕೊಡ್ತಾ? ಡೋಂಟ್ ವರಿ, ಕರೆಂಟ್ ಅಗತ್ಯ ಇಲ್ಲದೆ ಚಾರ್ಜ್ ಮಾಡಬಹುದು. ಪೇಟಿಎಂ ಭಾರತದ ಪ್ರಮುಖ ಯುಪಿಐ ಸಂಗ್ರಾಹಕಗಳಲ್ಲಿ ಒಂದು. ಡಿಜಿಟಲ್ ಪಾವತಿಗಳತ್ತ ಒಲವು ಹೆಚ್ಚುತ್ತಿರುವ ಸಮಯದಲ್ಲಿ ಪೇಟಿಎಂ ಇಂಟರ್ನ್ಯಾಷನಲ್ ಇತ್ತೀಚೆಗೆ ಯುಪಿಐ ಪಾವತಿಗಳನ್ನು ಪ್ರಾರಂಭಿಸಿದೆ. ಇದು ಭಾರತೀಯರು ವಿದೇಶಗಳಲ್ಲಿಯೂ ಪೇಟಿಎಂ ಸೌಲಭ್ಯವನ್ನ ಬಳಸಲು ಅನುಕೂಲ ಕಲ್ಪಿಸಿದೆ. ಇತ್ತೀಚೆಗೆ ಪೇಟಿಎಂನ ಪೋಷಕ ಕಂಪನಿ 197 ಕಮ್ಯುನಿಕೇಷನ್ಸ್ ಮತ್ತೊಂದು ವಿಷಯದೊಂದಿಗೆ ಸುದ್ದಿಯಲ್ಲಿದೆ. ವ್ಯಾಪಾರಿಗಳಿಗಾಗಿ ದೇಶದ ಮೊದಲ ಸೌರಶಕ್ತಿ ಚಾಲಿತ ಸೋಲಾರ್ ಪೇಮೆಂಟ್ ಸೌಂಡ್ ಬಾಕ್ಸ್ ಅನ್ನು ಪ್ರಾರಂಭಿಸಿದೆ. ಇದು ಹಗಲಿನಲ್ಲಿ ಸಾಮಾನ್ಯ ಸೂರ್ಯನ ಬೆಳಕಿನಲ್ಲಿಯೂ ಚಾರ್ಜ್ ಆಗುತ್ತದೆ. ಈ ಮಟ್ಟಿಗೆ ಇದನ್ನ ವಿನ್ಯಾಸಗೊಳಿಸಲಾಗಿದೆ ಎಂದು ಕಂಪನಿ ತಿಳಿಸಿದೆ. ಇನ್ನು ವಿದ್ಯುತ್ ಚಾರ್ಜ್ ಅಥವಾ ಕನೆಕ್ಷನ್ ಅಗತ್ಯವಿಲ್ಲದೆಯೇ ಇದನ್ನ ಬಳಸಬಹುದು. ಈ ಮೂಲಕ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಬಹುದು. ಹೀಗಾಗಿ ಸಣ್ಣ ಬೀದಿ ವ್ಯಾಪಾರಿಗಳಿಗೆ ತುಂಬಾ ಉಪಕಾರಿಯಾಗಲಿದೆ. ವಿದ್ಯುತ್ ವೆಚ್ಚ ಕಡಿಮೆ ಮಾಡಲು ಇವುಗಳನ್ನ ವ್ಯಾಪಾರಿಗಳಿಗೆ ಲಭ್ಯವಾಗುವಂತೆ ಮಾಡಲಾಗಿದೆ ಎಂದು ಪೇಟಿಎಂ ಹೇಳಿದೆ. ಇನ್ನು ಪೇಟಿಎಂ ಸೋಲಾರ್ ಸೌಂಡ್ ಬಾಕ್ಸ್ಗಳು ಮೇಲ್ಭಾಗದಲ್ಲಿ ಸೌರ ಫಲಕಗಳನ್ನ ಹೊಂದಿವೆ. ಇದರರ್ಥ ನೀವು ಈ ಬಾಕ್ಸ್ ಅನ್ನ ಬಿಸಿಲಲ್ಲಿಟ್ರೆ ಅದು ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ. ಇಲ್ಲದಿದ್ರೆ 2 ಬ್ಯಾಟರಿಗಳನ್ನ ಹೊಂದಿರುತ್ತೆ. ಅವುಗಳಲ್ಲಿ ಒಂದನ್ನ ಸೌರಶಕ್ತಿಯಿಂದ ಚಾರ್ಜ್ ಮಾಡಬಹುದು ಮತ್ತು ಇನ್ನೊಂದು ಬ್ಯಾಟರಿಯನ್ನ ಕರೆಂಟ್ನಿಂದ ಚಾರ್ಜ್ ಮಾಡಬಹುದು. 2 ರಿಂದ 3 ಗಂಟೆಗಳ ಕಾಲ ಆರಾಮಾಗಿ ಚಾರ್ಜ್ ಮಾಡಿದ್ರೆ ದಿನವಿಡೀ ಬಳಸಬಹುದು ಎಂದು ಕಂಪನಿ ಹೇಳುತ್ತದೆ. ಸೌರ ಸೌಂಡ್ ಬಾಕ್ಸ್ ಎಲೆಕ್ಟ್ರಿಕ್ ಬ್ಯಾಟರಿ ಒಮ್ಮೆ ಸಂಪೂರ್ಣವಾಗಿ ಕರೆಂಟ್ ಚಾರ್ಜ್ ಮಾಡಿದ್ರೆ 10 ದಿನಗಳವರೆಗೆ ಕೆಲಸ ಮಾಡುತ್ತದೆ ಅಂತ ಪೇಟಿಎಂ ಹೇಳಿದೆ. ಇನ್ನು 4G ಸಂಪರ್ಕವನ್ನ ಬೆಂಬಲಿಸುವ ಈ ಸೌಂಡ್ ಬಾಕ್ಸ್ 3W ಸ್ಪೀಕರ್ ಮೂಲಕ ತ್ವರಿತ ಆಡಿಯೋ ಪಾವತಿ ಧ್ವನಿ ಕೇಳಲು ನಿಮಗೆ ಅನುಮತಿಸುತ್ತದೆ. ಇನ್ನು ಸೌಂಡ್ ಬಾಕ್ಸ್ 11 ಭಾರತೀಯ ಭಾಷೆಗಳಲ್ಲಿ ಆಡಿಯೋ ನೋಟಿಫಿಕೇಶನ್ಗಳನ್ನ ಸಪೋರ್ಟ್ ಮಾಡುತ್ತದೆ. ವಿದ್ಯುತ್ ವ್ಯತ್ಯಯವಿರುವ ಪ್ರದೇಶಗಳಲ್ಲಿ ಹೆಚ್ಚು ಉಪಯುಕ್ತ. ಅಂದ್ರೆ ತಳ್ಳುಗಾಡಿ ವ್ಯಾಪಾರಿಗಳು, ಬೀದಿ ವ್ಯಾಪಾರಿಗಳು, ಸಣ್ಣ ವ್ಯಾಪಾರಿಗಳು ಮತ್ತು ಗ್ರಾಮೀಣ ಪ್ರದೇಶದ ಉದ್ಯಮಿಗಳಿಗೆ ಇದು ತುಂಬಾ ಉಪಯುಕ್ತವಾಗಲಿದೆ. ವಿದ್ಯುತ್ ಕಡಿತಗೊಂಡ ಪ್ರದೇಶಗಳಲ್ಲಿಯೂ ಡಿಜಿಟಲ್ ಪಾವತಿಗಳನ್ನ ಸುಗಮಗೊಳಿಸುತ್ತದೆ. ಸಣ್ಣ ವ್ಯವಹಾರಗಳನ್ನ ಸಬಲೀಕರಣಗೊಳಿಸುವ ಮತ್ತು ಸುಸ್ಥಿರತೆಯನ್ನ ಉತ್ತೇಜಿಸುವತ್ತ ಮಹತ್ವದ ಹೆಜ್ಜೆ ಎಂದು ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಹೇಳಿದ್ದಾರೆ. ಪೇಟಿಎಂ ಸಿಇಒ ವಿಜಯ್ ಶೇಖರ್ ವರ್ಮಾ ಮಾತನಾಡಿ, ಕಂಪನಿಯು ತಂತ್ರಜ್ಞಾನ ಆಧಾರಿತ ಸೇವೆಗಳಿಗೆ ಬದ್ಧವಾಗಿದೆ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.